ಮಗು ಏನಿದೆ ಕಲರ್, ಏನು ನ್ಯಾಚುರಲ್ ಕಲರ್ ಇರುತ್ತೋ ಆ ಕಲರ್ ಇರೋದಿಲ್ಲ, ಫುಲ್ಲು ಫೇರ್ ಆಗಿಬಿಡುತ್ತೆ, ತುಂಬ ವೈಟ್ ಆಗಿಬಿಡುತ್ತೆ. ದೊಡ್ಡವ್ರು ಹೇಳ್ತಾರೆ ಗೊತ್ತಿದೆಯಾ ನಿಮಗೆ, ಬೆಳ್ಸ್ಕೊಂಡ್ಬಿಟ್ಟಿದೆ, ಯಾಕೆ ಹಿಂಗೆ ಬೆಳ್ಸ್ಕೊಂಡ್ಬಿಟ್ಟಿದ್ಯಾ, ಬತ್ತಾ ಬತ್ತಾ ಯಾಕೆ ಹಿಂಗೆ ಬೆಳ್ಸ್ಕೊತಾ ಇದೆಯಾ ಅಂತ ಹೇಳ್ತಾರಲ್ಲ. ಸೊ ಇದೆಲ್ಲವೂ ಕೂಡ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್, ಸಾಕು ಸಾಕು ಫ್ರೆಂಡ್ಸ್, ಮಗು ಊಟ ಮಾಡಲ್ಲ, ಮಕ್ಕಳು ಊಟ ಮಾಡಲ್ಲ ಅಂತ ಸಾಕಷ್ಟು ಕಮೆಂಟ್ಸು ಬರ್ತಾನೆ ಇತ್ತು. ಸೊ ಹಾಗೆ ಅದಕ್ಕೆ ಕಾರಣ ಏನು, ಹಾಗೆ ಜೊತೆಗೆ ಹಾಲು ಕೊಡೋದ್ರಲ್ಲಿ ನಾವು ಏನು ತಪ್ಪು ಮಾಡಿದ್ರೆ ಅನಿಮಿಯತೆ ಆಗುತ್ತೆ. ಸೊ ಒಂದಕ್ಕೊಂದು ಲಿಂಕು ಇದೇ ರೀತಿ ಇರುತ್ತೆ. ಫಸ್ಟಿಗೆ ಹಾಲು ಕೊಡೋದ್ರಲ್ಲಿ ನಾವು ಯಾವ ರೀತಿ ತಪ್ಪು ಮಾಡ್ತೀವೋ ಅದ್ರ ಮೇಲೆ ಅನಿಮಿಯತೆ ಅನ್ನೋದು ಆಗುತ್ತೆ. ಸೊ ಅದಾದರೆ ಮಕ್ಕಳು ಆಟೋಮೆಟಿಕ್ಲಿ ಊಟವನ್ನು ಬಿಟ್ಬಿಡ್ತಾರೆ. ಸೊ ಹೀಗೆ ಒಂದಕ್ಕೊಂದು ಕೊಂಡಿ ಇರುತ್ತೆ. ಸೊ ಹಾಗಾಗಿ ಇದಿಷ್ಟು ನಾನು ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇಷ್ಟು ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಸೊ ಒಂದಕ್ಕೊಂದು ಇದೇ ಆಡ್ಕೋತೀಯಾ, ಸೊ ಸೊ ಅಂತ ಇವಳೇ ಆಡ್ಕೋತಾಳೆ. ನನಗೆ ಜಾಸ್ತಿ ಸೋ 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 ಅಂತ ಬೆಳೆಸ್ತಾ ಇರ್ತೀನಿ. ಸೊ ಹಾಗಾಗಿ ಇವತ್ತು ಮಗುಗೆ ಹಾಲನ್ನ ಯಾವ ರೀತಿ ಕೊಡಬೇಕು, ಮತ್ತೆ ಯಾಕೆ ಅನಿಮಿಯತೆ ಆಗುತ್ತೆ, ಆಗಬಾರ್ದು ಅಂದ್ರೆ ಏನ್ ಮಾಡಬೇಕು, ಇದು ಮತ್ತೆ ಮಕ್ಕಳು ಊಟ ಮಾಡೋದಕ್ಕೆ ಏನ್ ಮಾಡಬೇಕು, ಯಾಕೆ ಊಟ ಮಾಡಲ್ಲ, ಎಲ್ಲದ್ರ ಬಗ್ಗೆ ಫುಲ್ ಡಿಟೇಲ್ಡ್ ಆಗಿ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅನ್ಸಿದ್ರೆ ನಿಧಾನವಾಗಿ ನಾನು ಏನೇನು ಹೇಳ್ತೀನೋ ಅದೆಲ್ಲವನ್ನ ನೀಟಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ಮತ್ತೆ ಕಮೆಂಟ್ ಮಾಡ್ತೀರಾ. ಸೊ ಹಾಗಾಗಿ ಪೂರ್ತಿಯಾಗಿ ವಿಡಿಯೋವನ್ನ ನೋಡಿದ್ರೆ, ಪೂರ್ತಿಯಾಗಿ ನೀವು ಕೇಳಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಅರ್ಧಂಬರ್ಧ ಕೇಳಿಸ್ಕೊಂಡ್ರೆ ನಿಜಕ್ಕೂ ಗೊತ್ತಾಗೋದಿಲ್ಲ. ಸೊ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಅಥವಾ ಹಳುಬ್ರಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಇವಾಗ ವಿಷಯಕ್ಕೆ ಬಂದ್ಬಿಡೋಣ. ಮಗುಗೆ ಹಾಲನ್ನ ಕೊಡೋದ್ರಲ್ಲಿ ನಾವು ತಪ್ಪನ್ನ ಮಾಡ್ತೀವಿ. ಏನು ತಪ್ಪು ಅಂದರೆ, ಕೆಲವೊಂದು ಮನೆಗಳಲ್ಲಿ ಮಗುಗೆ ಹಾಲನ್ನ ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು, ಯಾವಾಗ ಕೊಡಬೇಕು ಅಂತಲೇ ಗೊತ್ತಿರೋದಿಲ್ಲ. ನಾನು ಮಾತಾಡ್ತಾ ಇರೋದು ಫುಲ್ಲಿ ಕೌ ಮಿಲ್ಕ್, ಹಸು ಮಿಲ್ಕ್ ಬಗ್ಗೆ, ಹಸು ಹಾಲು ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾಟ್ ಎ ಬ್ರೆಸ್ಟ್ ಫೀಡ್. ಸೊ ನಾನು ಎದೆ ಹಾಲು ಬಗ್ಗೆ ಮಾತಾಡ್ತಾ ಇಲ್ಲ, ಹಸು ಹಾಲು ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಇಲ್ಲಿ ಒಂದು ತಪ್ಪನ್ನ ಮಾಡ್ತಾ ಹೋಗ್ತಾರೆ. ಈಗ ಬ್ರೆಸ್ಟ್ ಫೀಡ್ ನಿಲ್ಸಿರ್ತೀವಿ, ಮಗು ಆಟೋಮೆಟಿಕ್ಲಿ ಬ್ರೆಸ್ಟ್ ಫೀಡ್ಗೆ ಅಡ್ಜಸ್ಟ್ ಆಗಿರುತ್ತೆ. ಸೊ ಯಾವಾಗಲೂ ಹಾಲನ್ನು ಕೇಳ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಸೊ ಅವ್ರು ಹೇಳಿದ್ರು, ಆಂಟಿ ಹೇಳಿದ್ರು, ಪಕ್ಕದ ಮನೆ ಆಂಟಿ ಹೇಳಿದ್ರು, ಅಜ್ಜಿ ಹೇಳಿದ್ರು, ಅಮ್ಮ ಹೇಳಿದ್ರು ಅಂದ್ಕೊಂಡು ಸೊ ಕಾಯಿಸಿ ಕೆಂಪಗೆ ಚೆನ್ನಾಗಿ ಕಾಯಿಸಿ ಹಾಲನ್ನ ಕೊಡು, ಯಾವುದೇ ಕಫ ಆಗಲ್ಲ, ಏನೂ ಆಗಲ್ಲ, ಮಗು ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಲು ಕೊಡು, ಹೊಟ್ಟೆ ತುಂಬ ಹಾಲು ಕುಡೀರಿ, ತುಂಬ ಚೆನ್ನಾಗಿರುತ್ತೆ, ಮಗು ಆರೋಗ್ಯವಾಗಿರುತ್ತೆ. ಸೊ ಈ ಡೈಲಾಗೆಲ್ಲ ನಾನು ಕೇಳಿದ್ದೀನಿ ಫ್ರೆಂಡ್ಸ್, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ನಾವು ಎಷ್ಟು ಈಗ ಅಮೃತ ಎಷ್ಟು ನಾವು ಕೊಟ್ಟಷ್ಟು ವಿಷ ಆಗುತ್ತೋ, ಅದೇ ರೀತಿ ಹಾಲು ಕೂಡ ಎಷ್ಟು ಬೇಕೋ ಅಷ್ಟೇ ಕೊಡಬೇಕಾಗುತ್ತೆ. ಸೊ ಬೆಳಿಗ್ಗೆ ಹಾಲು ಕೊಡು, ಮಧ್ಯಾಹ್ನ ಹಾಲು ಕೊಡು, ರಾತ್ರಿ ಹಾಲು ಕೊಡು, ಮಿಡ್ ನೈಟಲ್ಲಿ ಎದ್ದು ಮಗು ಅಳ್ತಾ ಇದೆ ಹಾಲು ಕೊಡು, ಬಾಟ್ಲಲ್ಲಿ ತುಂಬಿಸಿದ್ಯಾ ಕೊಟ್ಬಿಡು, ಹಾಲು ಆರಾಮಾಗಿ ಕುಡ್ಕೊಂಡು ಮಲ್ಕೊಳ್ಳುತ್ತೆ. ಸೊ ಇನ್ನೆಲ್ಲಿ ಮಗು ಊಟ ಮಾಡುತ್ತೆ, ಕಮೆಂಟ್ ಹಾಕೋದು, ನನ್ನ ಮಗು ಊಟ ಮಾಡ್ತಾ ಇಲ್ಲ, ನನ್ನ ಮಗಳು ಊಟ ಮಾಡ್ತಿಲ್ಲ, ನನ್ನ ಮಗ ಊಟ ಮಾಡ್ತಾ ಇಲ್ಲ. ಸೊ ನಾನು ಕಮೆಂಟ್ಗಳನ್ನ ಹಾಕ್ತೀನಿ, ನೋಡ್ಬೋದು ನೀವು, ಸೈಡ್ಸಲ್ಲಿ ಹಾಕ್ತೀನಿ ನಾನು ಸಿಕ್ಕಿದ್ರೆ. ಅದು ಒಂದೊಂದ್ಸರಿ ಕಮೆಂಟ್ಗಳು ಓದಿದ್ಮೇಲೆ ಅದು ಅದಾಗದೆ ಹೊರಟೋಗ್ಬಿಡುತ್ತೆ, ಇರೋದಿಲ್ಲ. ನಾನು ತುಂಬ ಲೇಟ್ ಆಗ್ತಾ ಇದೆ ವಿಡಿಯೋಸ್ ಮಾಡೋದು ಕೂಡ, ಹಾಗಾಗಿ ಸೊ ಊಟ ಮಾಡ್ತಾ ಇಲ್ಲ ಅಂತ ಹೇಳ್ತೀವಿ. ಹಾಲು ಕುಡ್ದಿದ ತಕ್ಷಣ ಮಗುಗೆ ಹೊಟ್ಟೆ ತುಂಬುತ್ತೆ, ಅದೊಂದು ಲಿಕ್ವಿಡ್. ಸೊ ಮಗುಗೆ ಹೊಟ್ಟೆ ತುಂಬಿಡುತ್ತೆ. ಸೊ ನೆಕ್ಸ್ಟ್ ಅದು ಊಟ ಮಾಡೋದೇ ಇಲ್ಲ. ಏನಾಗುತ್ತೆ ಮೇನು ಇಲ್ಲಿ ನಮಗೆ, ಹಾಲಿಂದ ಮಗುವಿನ ಊಟ ಕಟ್ಟಾಯಿತು. ಸೊ ಇದರಿಂದ ಏನಾಗುತ್ತೆ, ಮಗುಗೆ ಅನಿಮಿಯತೆ ಶುರು ಆಗುತ್ತೆ. ಸೊ ಅನಿಮಿಯತೆ ಅಂದ್ರೆ ಏನು, ಮಗುವಿನಲ್ಲಿ ವೈಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಮತ್ತು ಐರನ್, ಕ್ಯಾಲ್ಶಿಯಮ್ಸ್ ಏನು ಕೂಡ ಇರೋದಿಲ್ಲ. ಸೊ ಇದೊಂದು ಅನಿಮಿಯತೆಯ
ಸಿಂಪ್ಟಮ್ಸ್ಗಳು ಏನು ಇರೋದಿಲ್ಲ. ಏನು ಒಂದು ಒಳ್ಳೆ ಬೆಸ್ಟ್ ಸಿಂಪ್ಟಮ್ಸು ಅನಿಮಿಯತೆ ಇದೆ ಮಗುಗೆ ಅಂತ ಗೊತ್ತಾಗುತ್ತೆ ಅಂದರೆ, ಮಗು ಏನಿದೆ ಕಲರ್, ಏನು ನ್ಯಾಚುರಲ್ ಕಲರ್ ಇರುತ್ತೋ ಆ ಕಲರ್ ಇರೋದಿಲ್ಲ, ಫುಲ್ಲು ಫೇರ್ ಆಗಿಬಿಡುತ್ತೆ, ತುಂಬ ವೈಟ್ ಆಗಿಬಿಡುತ್ತೆ. ದೊಡ್ಡವ್ರು ಹೇಳ್ತಾರೆ ಗೊತ್ತಿದೆಯಾ ನಿಮಗೆ, ಬಿಳಿಸ್ಕೊಂಡ್ಬಿಟ್ಟಿದೆ, ಯಾಕೆ ಹಿಂಗೆ ಬೆಳೆಸ್ಕೊಂಡ್ಬಿಟ್ಟಿದ್ಯಾ, ಬತ್ತಾ ಯಾಕೆ ಹಿಂಗೆ ಬೆಳೆಸ್ಕೊತಾ ಇದೆಯಾ ಅಂತ ಹೇಳ್ತಾರಲ್ಲ. ಸೊ ಇದೆಲ್ಲವೂ ಕೂಡ ಈ ಒಂದು ಅನಿಮಿಯತೆಯ ಸಿಂಪ್ಟಮ್ಸ್ ಆಗಿರುತ್ತೆ. ಮಗು ಯಾವಾಗ ಅದ್ರ ಕಲರ್ಗಿಂತ ತುಂಬ ಅದ್ರ ಕಲರ್ಗಿಂತ ತುಂಬ ಅತಿಯಾಗಿ ಬೆಳ್ಳಗೆ ಯಾವಾಗ ಆಗುತ್ತೆ, ಬೆಳೆಸ್ಕೊಂಡಿರುತ್ತೆ, ತುಂಬ ಫೇರ್ ಅಂದರೆ ತುಂಬ ಬೆಳ್ಳಗೆ, ನಮಗೆ ಆ ಮಗು ಕಲರ್ ಅದಲ್ವೇ ಅಲ್ಲ, ಫುಲ್ಲು ವೈಟಾಗಿ ಆಗಿಬಿಟ್ಟಿರುತ್ತೆ. ಆವಾಗ ನಿಮ್ಗೆ ಅನ್ಕೊಬೇಕು, ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಮಗುಗೆ ಫುಲ್ ಅನಿಮಿಯತೆ ಆಗಿಬಿಟ್ಟಿರುತ್ತೆ. ಯಾವುದೇ ಒಂದು ವೈಟಮಿನ್ಸ್ ಆಗಿರಲಿ, ಕ್ಯಾಲ್ಶಿಯಂ ಆಗಿರಲಿ, ಅದೇ ಐರನ್ ಆಗಿರಲಿ ಏನೂ ಇರೋದಿಲ್ಲ, ಬರೀ ಹೊಟ್ಟೆಯಲ್ಲಿ ಹಾಲೇ ಇರುತ್ತೆ. ಸೊ ಹಾಗಾಗಿ 1 ಅಥವಾ 2 ವರ್ಷ, ನಾನು ಹೇಳೋವಂಥದ್ದು 2 ವರ್ಷ ಗಂಟನಾದರೂ ಅಟ್ಲೀಸ್ಟ್ ಬ್ರೆಸ್ಟ್ ಫೀಡ್ ತುಂಬಾ ಮುಖ್ಯ ಮಕ್ಕಳಿಗೆ. ಇನ್ ಕೇಸ್ ಅಂದರೆ ತಾಯಿಗೆ ಹಾಲಿಲ್ದೇ ಅಥವಾ ಬೇರೆ ಏನೋ ಪ್ರಾಬ್ಲಮಿಂದ ಇನ್ನೇನೋ ಒಂದು ಸಿಚುವೇಶನಿಂದ ನಾವು ಹಾಲನ್ನು ತಪ್ಪಿಸಿದ್ದೀವಿ ಅಂದರೆ, ನೀವು ಆಲ್ಮೋಸ್ಟ್ 1 ವರ್ಷ ಆದಮೇಲೆ ಮಗುಗೆ ಹಸು ಹಾಲನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಇಂಟ್ರೊಡ್ಯೂಸ್ ಮಾಡಿದ್ರೂ ಮಗುಗೆ ದಿನಕ್ಕೆ 400 ಅಂದರೆ ದಿನಕ್ಕೆ 300 ಗ್ರಾಮ್ ಅಷ್ಟೇ ಮಗುಗೆ ಹಾಲನ್ನು ಕೊಡಬೇಕು, ಬೆಳಗ್ಗೆ ಸಂಜೆ. ಅದನ್ನು ಬೆಳಿಗ್ಗೆ ಮಗು ನಾಷ್ಟ ಅಥವಾ ತಿಂಡಿ ಏನಾದರೂ ತಿಂದ ಮೇಲೆ ಹಾಲನ್ನು ಕೊಟ್ಟರೆ ಒಳ್ಳೆಯದು. ಖಾಲಿ ಹೊಟ್ಟೆಗೆ ಹಾಲನ್ನು ಕೊಟ್ಟರೂ ಕೂಡ ಮಗು ಊಟವನ್ನು ಮಾಡೋದಿಲ್ಲ. ಸೊ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಅವರಿಗೆ ಡೈಜೆಷನ್ ಚೆನ್ನಾಗಿರುತ್ತೆ. ನಾವು ಈ ತಕ್ಷಣ ಹಾಲು ಕೊಟ್ಟರು ಅದು ನೆಕ್ಸ್ಟು ನಾಷ್ಟವನ್ನು ಊಟವನ್ನು ಮಾಡ್ತಾರೆ. ಬಟ್ ಆದರೆ ಇನ್ನೂ ಸ್ವಲ್ಪ ಮಗುಗೆ ಇನ್ನೂ ಚಿಕ್ಕ ಮಗು ಅಂತ ಅನ್ನೋದಾದರೆ ಫಸ್ಟಿಗೆ ಏನಾದರೂ ತಿನ್ನಿಸಿ ಆಮೇಲೆ ಹಾಲನ್ನು ಕೊಡುವಂಥದ್ದು ಒಳ್ಳೆಯದು. ಸೊ ನನ್ನ ಮಗಳಿಗೆ ನಾನು ಇನ್ನೂ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ. ಸೊ 1.7 ಇವಳಿಗೆ 1 ವರ್ಷದ ಮೇಲೆ 7 ತಿಂಗಳು, ಇವಳಿಗೆ ಇನ್ನೂ ನಾನು ಬ್ರೆಸ್ಟ್ ಫೀಡ್ ಮಾಡ್ತಾನೆ ಇದ್ದೀನಿ. ಸೊ ಹಾಗೆ ಈ ಒಂದು ಕೈ ಚಿಪ್ಪದು, ಬೆರಳು ಚಿಪ್ಪದು ಕೂಡ ಮಕ್ಕಳಲ್ಲಿ ತುಂಬ ಕಾಮನ್, ಏನು ಹೆದರಬೇಕಾಗಿಲ್ಲ. ಅವಳು ಕೂಡ ಬೆರಳು ಚೀಪ್ತಾಳೆ. ಸೊ ನಾನು ಯಾವಾಗ ಬ್ರೆಸ್ಟ್ ಫೀಡ್ ನಿಲ್ಲಿಸ್ತೀನೋ ಆವಾಗ ಅವಳು ಅದನ್ನು ನಿಲ್ಲಿಸ್ತಾಳೆ. ಯಾಕಂದರೆ ಈಗ ನಾನು ಯಾವಾಗ ಅವಳಿಗೆ ಅವಶ್ಯಕತೆ ಇರುತ್ತೆ, ಹಾಲು ಅವಳಿಗೆ ಯಾವಾಗ ಬೇಕು ಅನಿಸ್ತೋ ಆವಾಗಲೇ ಅವಳು ಈ ರೀತಿ ಇಟ್ಕೊಳ್ಳೋದು ಕೈಯನ್ನು. ಸೊ ಯಾವಾಗ್ಲೂ ಆಟ ಆಡ್ತಾ ಇರಬೇಕಾದ್ರೆ ಎಲ್ಲ ಯಾವಾಗೂ ನಾರ್ಮಲಿ ಇದ್ದಾಗ ಬೆರಳನ್ನು ಬಾಯಲ್ಲಿ ಇಟ್ಕೊಳ್ಳೋದಿಲ್ಲ ಅವಳು. ಎಲ್ಲಿಂದ ತಪ್ಪು ಮಾಡ್ತೀರೋ ಅಲ್ಲಿಂದನೇ ನಿಮ್ಮ ಮಗುಗೆ ಕಾಯಿಲೆ ಶುರು ಆಗ್ತಾ ಹೋಗುತ್ತೆ. ಸೊ ಊಟ ಕೂಡ ಮಾಡೋದಿಲ್ಲ. ಹಾಲಿಂದ ತಪ್ಪಾಗುವಂಥದ್ದು ಕೊನೆಗೆ ಅನೀಮಿಯವನ್ನು ತೊಗೊಂಡೋಗಿ ನಿಲ್ಲಿಸುತ್ತೆ, ಊಟ ಕೂಡ ಅದು ತೆಗೆದುಬಿಡುತ್ತೆ. ಹಾಗಾಗಿ ನಾವು ಹುಷಾರಾಗಿರಬೇಕು. ಹಾಲನ್ನು ಮಗುಗೆ ಕೊಡಬೇಕಿದ್ರೆ ಹುಷಾರಾಗಿರಿ, ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಸೊ 1 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಹಾಲನ್ನು ಕೊಡೋ ಹಾಗೆ ಇಲ್ಲ, ಅದು ಡೈಜೆಷನ್ ಕೂಡ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಇನ್ನೇನಾದರೂ ಕ್ವಶನ್ಸು ಕನ್ಫ್ಯೂಷನ್ಸ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಒಂದೇ ಒಂದು ಲೈಕ್ ಕೊಡೋದು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ವಾಚಿಂಗ್, ಕೀಪ್ ವಾಚಿಂಗ್, keep smiling. Thank you so much, friends. Bye.